ನಾನು ಸರ್ವ ಪ್ರಪಂಚವಾದ ರಾವಣ. ಈ ಶ್ರೀಮಂತ ಧರ್ಮ ಎಂದ್ರೆ ದೇವರ ಇವರು ಜನರಿಗೆ ಇಟ್ಟ ಬಾನು ಸಿಡ್ದಾಗಲಗತ್ತು ಈ ಊರಲ್ಲಿ ನನಗೆ ಎದುರಾಗಿ ಯಾರು ಇತ್ತಲ್ಲ ಮುಂದೆ ನಿನ್ನೋದು ಅಲ್ಲ. ಹಳ್ಳಿ ಜನರ ಹಣ್ಣು ಮರಣ ಮಾಡಿ ಈ ಊರಿಗೆ ಈ ಶ್ರೀಮಂತರ ಬರಚಂದ್ರೆ ದೇವರನ್ನು ಪೂಜಿಸುವ ಹಾಗೆ ಮಾಡಿಲ್ಲ. ನನ್ನ ಹೆಸರು ಶ್ರೀಮಂತ ಧರ್ಮರಾಜನೇ ಅಲ್ಲ. ಅವಮಾನ ರೀ ಸೌಕಾರ, ಅವಮಾನ. ಎಂತ ಅವಮಾನ ರೀ ಅಂತೀನಿ. ಭೂಮಿ ಮೇಲೆ ಹುಟ್ಟಿ ಬಂದಾಗಿಂದನು ಇಂಥ ಅವಮಾನ ಆಗಿದ್ದಿರ್ಕಿಲ್ರಿ ಸೌಕಾರ. ಯಾಕೆ ಚಟ್ರಿ ಏನು ಹುಚ್ಚರಾಗಿ ನೇರವಾಗಿ ಹೇಳೋ. ಆ ಶಿವಪ್ಪ ಏನಂದ್ರು ಅನ್ನಲಿ ಅದ ಶಿವಪ್ಪನ ಅಂದ್ರಿ ಸೌಕಾರ. ಏನೇ ಜಾಬ್ ಕೊಡಬೇಕಾರೆ ಮಗ ಇದ ಮಾತ ಅನ್ನನ್ರಿ ಸೌಕಾರ. ನಾಡು ತಿಂದು ಉಳಿದ ಅಂಗಲಲ್ಲಿ ಜೀವನ ಮಾಡುವ ನಾಯಿ ನನಗೆ ಈ ಶ್ರೀಮಂತ ಧರ್ಮರಾಜನಿಗೆ ಮಗ ಎಂದಲೇ ಅವನು ಬರಲಿ. ಅವನನ್ನು ತುಂಡಾಗಿ ಕತ್ತರಿಸಿ ನಮ್ಮ ಮನೆ ನಾಯಿ ಹಾಕುತ್ತೇನೆ. ಎಳ್ಕೊಂಡು ಬಡಿ ನಾಯನ್ನು. ಆಯ್ತ್ರಿ ಸೌಕಾರ, ನನಗಂದ್ರ ಅಲ್ರಿ ಸೌಕಾರ, ಅನ್ನ ಹಾಕು ದನಿಗಿನ ಅನ್ನಲ್ರಿ ದೇವ್ರಂತ ಪೂಜಿಸು ನಿಮಗ ಮಗ ಅಂದನಲ್ರಿ ಸೌಕಾರ. ಚಟೆ ಕೆರಳಿಸಬೇಡ ಈ ಹಸಿರು ಚೆನ್ನೇಳು ಬರುವ ದಾರಿಯ ಕಾಯ್ತಿದೆ ಆ ನಾಯಿಗಳನ್ನು. ಅಲ್ರಿ ಸೌಕಾರ, ಆ ಶಿವಪ್ಪ ಸಾಕ್ಯಾನಲ್ರಿ ಎಲ್ಲೇ ಬಿದ್ದು ಪಾಪದ ಪಿಂಡಾನ ಎಟ್ಟು ಮರಿತಾನ್ರಿ ಅಂತೀನಿ. ಅವ ಏನ ಬರಲಿ ಕರೆಯಲ್ಲ ಮಗ. ಚೇ 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 ಆ ನಿಮ್ಮ ಸೌಕಾರನ ಮೆಟ್ ಸೀಳ್ತೀನಂದ್ರಿ ಸೌಕಾರ. ಆಗಂತವನ ಆಗಂದ್ರ ಚೇಳ ಮಗ ನನ್ನ ಒಡಲಿಗೆ ಬೆಂಕಿ ಬಿದೆ ಅಂತ ಆಯ್ತು. ಈ ಊರಲ್ಲಿ ನನ್ನ ನೆರಳು ಕಂಡರೆ ನಾಯಿ ತರ ಹೋಗೋ ನಾಯಿಗಳು ನನಗೆ ಈ ಶ್ರೀಮಂತ ಧರ್ಮರಾಜನಿಗೆ ಮಗ ಎಂದಲೇ ನಾಯಕ ಮೇಕೆ ಬಿಗಿದು ಭಯಂಕರ ಮಸಲಿಗೆ ಹೊಡೆದು ಅವನ ಇವ್ರದವ್ರು ಹಾಕಿದಾಗ ನನ್ನ ಮನಸ್ಸಿಗೆ ಶಾಂತಿ. ನಮಸ್ಕಾರಗಳು ಶ್ರೀಮಂತರಿಗೆ. ನಮಸ್ಕಾರ. ನಮಸ್ಕಾರಕ್ಕೆ ಶ್ರೀಮಂತರಿ ಎಂತ ಮಾತನಾಡುತ್ತಿರುವಿರಿ? ಮಾತು ಯಾವುದು? ಶಿವಪ್ಪ, ಈ ಶ್ರೀಮಂತ ಧರ್ಮರಾಜ ಎಂದರೆ ಶ್ರೀಮಂತರೇ ರಾಜ ನಿಂತು ನನ್ನ ಮನೆ ಆಗಲು ತಿಂತಿರುವಾಗ ಕೈಜಿಯ ಗತಿನ ನೀನು ಸಿಕ್ಕತ್ತೆ ಮಾತನಾಡಬೇಕು ಎಂದರು ನಿನ್ನ ಮಗನ ಬಲವು ಎಲ್ಲ ಬಾಳತನದ ಸೊಕ್ಕ.
ಇಲ್ಲ ಶ್ರೀಮಂತರೇ, ಇಲ್ಲ, ಅಂತ ವಿಷಯ ಯಾವುದು ನಡೆದಿಲ್ಲ. ಅದು ಅಲ್ಲದೆ ನೀವು ಹುಲಿಯಂತವರು, ನಾವೇ ಹಸುವಿನಂತೆ ಇರುವರು. ಅದನ್ನು ಬಿಟ್ಟು ನಿಮಗೆ ನಾವು ಮಾತನಾಡ್ತೀವಿ, ಶ್ರೀಮಂತರೇ ಮಾತನಾಡುತ್ತೇವೆ ಅಂದ್ರೆ ಶಿವಪ್ಪ ಸಾವುಕಾರ ಮುಂದೆ ಬಂದ ನಾನ ಸುಳ್ಳು ಏನಂತ ಮಾಡಿ ನಮತ್ತ ಶಾಟೆ ನಾಳೆಗೆ ಬೇಗ ಇರಲು ನಿಮ್ಮಷ್ಟೇ ವಯಸ್ಸು ನಮ್ಮ ತಂದೆಗೂ ಆಗಿದೆ. ಅಂದರೆ ದೂರ ಹೋಗುತ್ತೆ ಎಚ್ಚರ. ತಮ್ಮ ನಮ್ಮ ಸೌಕಾರ ಇರೋ ಮಟನೋ ನಿಮ್ಮ ಅಪ್ಪಗನ ಲೇನು ಅಂತನ ಏನ್ ಮಾಡಾವದಿ? ಏ ಶೆಟ್ಟಿ, ಮುಂದೆ ಬಂದಿದ್ದು ಆದ್ರೆ ಕಾಲಲ್ಲಿ ಪಾತ್ರಕ್ಸಿ ಕೈಗೆ ಬರ್ತವೆ. ಏನು ಸ್ಟ್ರಾಂಗ್ ಐತ್ರಿ ಹುಡುಗಿ ಅಂತೀನಿ. ಇದ್ರಾಗ ನಾ ಏನಾರ ಆಗೈತ್ನಿ ಅಂದ್ರ ನಾನು ಏನ್ ಮಾಡ್ತಿದ್ರು ಗೊತ್ತಿಲ್ಲ ಸೌಕಾರ. ಸಟ್ಟೆ ನೀವು ಹಿಂದಕ್ಕೆ ಬನ್ನಿ. ಶಿವಪ್ಪ ಇಂದು ಎರಡರಲ್ಲಿ ಒಂದು ಆಗಲೇಬೇಕು. ಎಣೆಗೆ ಕೊಟ್ಟ ಹಣ ಎಲ್ಲ ನಿನ್ನ ಹೊಲ. ಇದಕ್ಕೆ ತಪ್ಪಿದ್ರೆ ನಿನ್ನ ಹಣ ವಿಚಾರ ಮಾಡು. ನೋಡಿ ಶ್ರೀಮಂತರೇ, ನನ್ನ ಪರಿಸ್ಥಿತಿ ನಿಮಗೂ ಗೊತ್ತಿದೆ. ಮುಂದಿಗೆ ಬೇಗ ಹಣ ಕೊಡುತ್ತೇನೆ. ಅದನ್ನು ಮೀರಿ ನನ್ನ ಪ್ರಾಣದಿಂದ ನಿಮ್ಮ ಸಾಲ ಮುಟ್ಟಿಸುತ್ತಂದ್ರೆ ಅದು ಶ್ರೀಮಂತರೇ ನಿಮ್ಮ ಕೈಯಲ್ಲಿದೆ. ಅಪ್ಪ ಏನಂತ ಆಡ್ತೀಯಪ್ಪ ಮಾತು? ಶ್ರೀಮಂತರ ಹಣಕ್ಕಾಗಿ ಪ್ರಾಣ ಕೊಡಲು ನಾವೇನು ಕೈಯಲ್ಲಿ ಬಳೆ ತೊಟ್ಟಿಲ್ಲ. ಮುಂದಿನ ಪೀಕಿಗೆ ಕೊಡ್ತು ಅಂತ ಹೇಳುವವನು ಬ್ಯಾಟ್ರಿ ಸಮೇತ ಕೊಟ್ಟಾಗಿಸಿಕೊಳ್ಳಲು ಪ್ರಾರಂಭಿಸ್ತವನು ತಾಡ್ದಾಡವಲ್ಲ. ಈ ಸೂರ್ಯ ತಾಯಿ ಕರ್ಮದಿಂದ ಹೋಗೋ ಮುಂಚೆ ಹಣ ಎಲ್ಲ ನಿಮ್ಮೆಬ್ಬರ ಹಣ ವಿಚಾರ ಮಾಡು. ಶ್ರೀಮಂತರೇ, ಈ ರೀತಿ ಮಾತನಾಡಬೇಡಿ ಶ್ರೀಮಂತರೇ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೀವಿ, ಈ ರೀತಿ ಮಾತನಾಡಬೇಡಿ. ಏ ತಂಗಿ, ಕಣ್ಣೀರ ನಾಟಕ ಏನ್ ಚಂದ ಆಡ್ತೀವ. ಮಾತು ನೆಟ್ಟಾಗಿರಲಿ. ನಿಮ್ಮ ಹಣವನ್ನು ಇನ್ನು 15 ದಿನದಲ್ಲಿ ಕೊಡ್ತೇವೆ. ನೋಡಿ ಶ್ರೀಮಂತರೇ, ಅಷ್ಟಕ್ಕೂ ಮೀರಿ ಏನು ಮಾಡ್ತಿರೋ ಮಾಡಿ. ಆಗೋದಕ್ಕೆ ಮಾತ್ರ ಸಹಿ ಹಾಕಲ್ಲ. ಬೇಕು ಹೊಲದ ವಿಷಯ ನಿನ್ನ ಜನ್ಮಕ್ಕೆ ಕಾರಣ ಗೊತ್ತಿದ ಕೋಸನೇನು. ಶ್ರೀಮಂತರೇ, ನನ್ನ ಜೊತೆ ಆಟ ಆಡಿದ್ರೆ ಸುಮ್ಮನಿರುತ್ತೇನೆ. ಆದ್ರೆ ನನ್ನ ಮಕ್ಕಳಿಗೆ ಏನಾದ್ರೂ ಆದ್ರೆ ನಾನು ಸುಮ್ಮನಿರುವುದಿಲ್ಲ ಗೌಡ್ರಿ, ನಾನು ಸುಮ್ಮನಿರುವುದಿಲ್ಲ. ಸೊಮ್ಮನಿರಲ್ಲ. ನಿನಗೆ ಬೇಕು ಬೀದಿಯಲ್ಲಿ ಬಿದ್ದ ಪೀಸಿನ ಕುಂಡಿಗೆ ಕರುಣೆ. ಲೇ ದೋಸ್ತ ಶ್ರೀಮಂತ, ನನಗೆ ಸೋಳೆ ಮಗ ಎನ್ನುವ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಲೇ ಅವರ ಮೇಲೆ ಕೈ ಮಾಡಿದ್ರೆ ನನ್ನ ಆಣೆ ಆಗುತ್ತದೆ. ಅಪ್ಪ ಛೇ, ಎಂತ ಕೆಲಸ ಮಾಡಿಬಿಟ್ಟಿಯಪ್ಪ. ಇಂಥ ಪಾಪಿ ಮಕ್ಕಳನ್ನು ಮುಗಿಸಲೇಬೇಕು. ಇಂಥ ಪಾಪಿಗಳನ್ನು ಮುಗಿಸಲೇಬೇಕು. ಇಂಥದಿಂದಲೇ ಎಷ್ಟೋ ಬಡಪಾಯಿಗಳು ಬೀದಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರಪ್ಪ, ಜೀವನ ಸಾಗಿಸುತ್ತಿದ್ದಾರೆ. ಅಣ್ಣ ಬೇಡಣ್ಣ, ಈ ಹಠ ನಮಗೆ ಬೇಡ. ಬಾರಣ, ಮೊದಲ ನಾವು ಮನೆಗೆ ಹೋಗೋಣ. ಬಾ ಅಣ್ಣ. ಏ ಕರ್ಮದ ಪೆಂಡ, ಎಂದು ಈ ಶ್ರೀಮತಿ ಧರ್ಮರಾಜನ ಮೇಲೆ ಕೈ ಮಾಡಿದೆಯಲ್ಲ, ಎಂದು ನಿನ್ನ ಜೀವ ಸಹಿತ ಬಿಟ್ಟರೆ ನನ್ನ ಹೆಸರು ಶ್ರೀಮತಿ ಧರ್ಮರಾಜನೇ ಅಲ್ಲ. ಕರಿಯ ಮರಿಯ ಕಟ್ಟಿ ಬರ ನಾವೇನು ನಾ ಮೆಟ್ಟುವ ಬೋಟ್ ಕಾಲಿಂದ ಹೊತ್ತು ಸೊಕ್ಕು ಬಿಡುತ್ತೇನೆ. ಅಪ್ಪ ನೀವು ಮನೆಗೆ ನಡೆಯಿರಿ.
ಇವತ್ತು 10,000 ಹತ್ತಿ ಹೋಗಲಿ ಬೆಂಕಿ. ಆ ಬೆಂಕಿಯಲ್ಲಿ 10 ಜನ ಉಳಿದರು ನಾನು ನೋಡೇ ಬಿಡುತ್ತೇನೆ. ರಮೇಶ, ನಮಗೇಕೆ ಬೇಕಪ್ಪ ಇವರ ಜೊತೆ ಕಾರಸ್ಥಾನ? ಮಂತ್ರಿಗೆ ಕಾಲು ಬಿದ್ದು ಕ್ಷಮೆ ಕೇಳಪ್ಪ, ಕ್ಷಮೆ ಕೇಳು. ಅಣ್ಣ, ಹೌದಣ್ಣ, ಈ ಶ್ರೀಮಂತರ ಅನ್ನೋದನ್ನ ಮರೆತು ಒಂದೇ ಸಾರಿ ಇವರ ಕ್ಷಮೆ ಕೇಳಿಬಿಡಣ್ಣ. ಕ್ಷಮೆ ಯಾವ ಕ್ಷಮೆಲೆ ರಾಮ? ಕಣ್ಣ ಸರಗು ಹಾಯಿಸಿದೆ ಸೋಲು ಮಾಡಿ ಇಟ್ಟು ಸೊಕ್ಕರ್ಬೇಕಂದ್ರೆ ಗಂಡಸು ನಾನು ನನಗೆಷ್ಟಿರ್ಬೇಕು ಸೊಕ್ಕು? ಲೇ ದುಷ್ಟ ಶ್ರೀಮಂತ, ನನಗೆ ಸೂಳೆ ಮಗ ಎನ್ನುವ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ರಕ್ತದ ಒಕ್ಕಳೆ ಆಡ್ತಿದೆ. ಆದರೆ ನನ್ನ ತಂದೆಯ ಮೇಲೆ ಆನೆ ಇಟ್ಟಿದ್ದೇನೆಂದು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಅದು ಏನು ಮಾಡ್ತೀಯ ಮಾಡು, ನಾನು ನೋಡೇ ಬಿಡುತ್ತೇನೆ. ಲೇ ರಾಮ, ನನ್ನ ತಂದೆ ಹೆಸರು ಕರೆನು ಎದುರಂತೆ ಅಂತದಲ್ಲಿ ನೀನು ನನ್ನ ಹೆಸರು ಕರಿತೀಯ ಮಗಳೇ? ಮರಿಯ ಬಟ್ಟಿ ಕಟ್ಟಿ ಬರ ನಾಯಿಯನ್ನು ಸಟ್ಟೆ ತನ್ನೆ ಚಾಟಿಯನ್ನು. ಶ್ರೀಮಂತರೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಮುಂದಿಗೆ ಬೆಳೆಯದ ಹಣ ನಾನು ಕೊಡುತ್ತೇನೆ. ಹೊರೆಬೇಡಿ ಶ್ರೀಮಂತರೇ, ನಿಮಗೆ ಕೇಳುತ್ತೇನೆ. ಶ್ರೀಮಂತರೇ, ಬೇಡಿ ಶ್ರೀಮಂತರೇ, ನನ್ನನ್ನು ಹೊಡೆಯಬೇಡಿ, ನಿಲ್ಲಿಸಿ ಶ್ರೀಮಂತರೇ. ನಿಮ್ಮ ಕಾಲು ಹಿಡಿದು ಬೇಡಿಕೊಂತೀನಿ, ನನ್ನನ್ನು ಬಿಟ್ಟು ಬಿಡಿ ಶ್ರೀಮಂತರೇ. ಸರಿ ಆಚ ಹೊಲಸು ಒಂದೇ. ನಿನಗೆ ನಿನ್ನ ಅಣ್ಣ ಬೇಕಂದ್ರೆ ನಿನ್ನ ಮೈ ಮಾರಿ ನಿನ್ನ ಹಣ ಕೊಟ್ಟು ಕರೆದುಕೊಂಡು ಹೋಗು. ಶ್ರೀಮಂತರೇ, ನಿಮ್ಮ ತಂದೆ ಕಾಲದಿಂದ ಬಂದವರು ನಾವು. ಬಡವರೆಂದರೆ ತಮ್ಮ ಹೊಟ್ಟೆ ಮಕ್ಕಳಂತ ಕಾಣವರು. ಅಂತವರ ಹೊಟ್ಟೆಯಲ್ಲಿ ನಿನ್ನಂತ ದುಷ್ಟಗಳ ಹುಟ್ಟಿದೆ ಅಂದ್ರೆ ನಾಚಿಕೆ ಬರುತ್ತದೆ ನನಗೆ. ಲೇಸಿಯ ನನಗೆ ಸಿಕ್ಕತ್ತು ಮಾತಾಡ್ತೇವೆ ಮಗನೇ, ನೀನಪ್ಪ ಸಣ್ಣ ಗಂಡಸು. ಲೇ ಧರ್ಮ್ಯ, ನೀನ್ ಯಾವ ಗಂಡಸು ಸಣ್ಣನ ಹಾಗೆ ನನ್ನನ್ನು ಕಟ್ಟಿಸಿ ವಯಸ್ಸಾದ ಪುರುಷನ ಮೇಲೆ ದೌರ್ಜನ್ಯ ತೋರಿಸಿಲ್ಲ? ನೀನೆಂತ ಸಣ್ಣ ಗಂಡಸು? ಏ ರಾಮ, ನನಗೆ ಸಣ್ಣ ಅನ್ನಿಸ್ತಿಲ್ಲ. ಅಪ್ಪ, ನೀವೇನು ಮನುಷ್ಯರೋ ಇಲ್ಲ ಮೃಗರು? ಬಿಚ್ಚಿ ಅವನು. ಜಗದೀಶ್, ನಿನಗೆ ಇದು ಏನು ಗೊತ್ತಿಲ್ಲ. ಈಗ ನಾನು ಹುಡ್ತಾ ಬಂದಿದ್ಯಾ? ಒಳಗೆ ಹೋಗು. ಅದು ಬಿಟ್ಟು ನನಗೆ ಎದುರಾದ್ರೆ ಮುಂದೆ ಕಾಣಬೇಕಾಗುತ್ತೆ ಕಷ್ಟ ನೋಡಿ. ಜಗದೀಶ್, ದಯವಿಟ್ಟು ನಿಮ್ಮ ಕಾಲು ಬೀಳುತ್ತೇನೆ. ನನ್ನ ಮಗನನ್ನು ಬಿಡಿಸಿಕೊಳ್ಳಿ ಶ್ರೀಮಂತರೇ, ಬಿಡಿಸಿಕೊಳ್ಳಿ. ನಿಮ್ಮಂತ ಹಿರಿಯರು ಕಾಲು ಹಿಡಿಯುವುದೇ? ಹೆದರಬೇಡಿ ಶಿವಪ್ಪ, ನಾನಿದ್ದೇನೆ. ಬಿಚ್ಚು ನಾನು. ಲೇ ಜಗದೀಶ, ನಾನು ನಿನ್ನ ತಂದೆ, ನನಗೆ ಎದುರಾದಿಗೆ ಮಗನೇ. ಅಪ್ಪ, ತಪ್ಪು ಮಾಡಿದರೆ ತಂದೆಯಾದರೇನು ತಾಯಿಯಾದರೇನು ತಪ್ಪೇ ಅಪ್ಪ. ಅಪ್ಪ, ನನ್ನ ಅಜ್ಜ ಮುತ್ತಜ್ಜನವರ ಕಾಲದಲ್ಲಿ ನ್ಯಾಯ ಹೇಳುವ ಧರ್ಮಾಧಿಕಾರಿಗಳು ಆ ನ್ಯಾಯದ ಸ್ಥಾನಕ್ಕೆ ನಿನ್ನನ್ನು ಕುಂಡ್ರಿಸಿ ನಿನಗೆ ಧರ್ಮ ಕಾಪಾಡುವುದಕ್ಕೆ ಧರ್ಮರಾಜ ಅಂತ ಹೆಸರಿಟ್ಟರು. ಆದರೆ ನೀನು ಧರ್ಮವನ್ನು ತೊಳೆದು ಬಡವರ ಪಾಲಿನಲ್ಲಿ ಆಟವಾಡುವ ನಿನ್ನನ್ನು
ನನ್ನ ತಂದೆ ಎನ್ನಲು ನಾಚಿಕೆಯಾಗುತ್ತದೆ. ಜಗದೀಶ, ನನಗೆ ಎದುರು ಅದೆಯಲ್ಲ, ಕರಿಯ ಬೆಚ್ಚವನನ್ನು. ಸರಿ, ಬನ್ನಿ ಹೋಗೋಣ.